ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸುಮಾರು ಲಾಂಗ್ ಬ್ಯಾಕ್ ನಂತರ ವೀಡಿಯೋ ಮಾಡ್ತಿದ್ದೇನೆ. ಯಾಕಂತೇಳಿದ್ರೆ ಇವತ್ತು ಹೊಸ ವರ್ಷ. ನಾವು ಇವತ್ತು 1 ಜನವರಿ 2026ಗೆ ಕಾಲಿಟ್ಟಿದ್ದೇವೆ. ಆ ಹೊಸ ವರ್ಷದ ದಿವಸ ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಕೇಳ್ತೇನೆ. ಹಾಗೆ ನನಗೆ ಸಹ ಒಂದು ತುಂಬ ಖುಷಿ ಅಂತೇಳಿದರೆ ಇವತ್ತು ಜನವರಿ 1ಗೆ ಒಂದು ಸಿಂಪಲ್ ಮೇಕಪ್ ಮಾಡಲಿಕ್ಕೆ ಉಂಟು. ರಿಸೆಪ್ಷನಿಗೆ ಹೋಗುವವರಂತೆ, ಹಾಗೆ ಅವರಿಗೆ ರೆಡಿ ಮಾಡಲಿಕ್ಕೆ ಉಂಟು. ಒಂದು ಖುಷಿ ಅಂತೇಳಿದರೆ ನ್ಯೂ ಇಯರ್ ದಿವಸ ಸಹ ನಾನು ಫಸ್ಟಿಗೆ ಬ್ರಷ್ ಹಿಡಿದಿದ್ದೇನೆ ಅಂತೇಳಿ. ಮತ್ತು ನ್ಯೂ ಇಯರ್ದು ನ್ಯೂ ಲಾಗ್ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಉಂಟು ವಿಡಿಯೋ ನಂದು. ಬಟ್ ತುಂಬ ಗ್ಯಾಪ್ ಕೊಟ್ಟು ನಂತರ ನಾನು ಇವತ್ತು ವಿಡಿಯೋ ಹಾಕ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಸಹ 2026 ಒಳ್ಳೆ ಆಗಲಿ ಅಂತ ಹೇಳಿ ಪ್ರೇಯರ್ ಮಾಡ್ತೇನೆ. ನನ್ನ ವೀಡಿಯೋಸಿಗೆ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. 2025 ನಾನು ನನ್ನ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ, ಬಟ್ ಒಳ್ಳೆ ರೆಸ್ಪಾನ್ಸ್ ಉಂಟು. ಹಾಗೆ ಮುಂದೆ ಕೂಡ ಒಳ್ಳೆ ರೆಸ್ಪಾನ್ಸ್ ನಿಮ್ಮಿಂದ ಬರಲಿ ಅಂತೇಳಿ ಕೇಳ್ತೇನೆ. ಹಾಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ರಕ್ಷಿತಾ ಅವರು ಬರ್ತೇನೆ ಅಂತೇಳಿ ಕಾಲ್ ಮಾಡಿದ್ದಾರೆ. ಈಗ ನಾನು ನನ್ನ ಪಾರ್ಲರ್ಗೆ ಹೋಗ್ತೇನೆ ಅವರಿಗೆ ರೆಡಿ ಮಾಡಲಿಕ್ಕೆ. ನೀವು ಕೂಡ ಬನ್ನಿ ಫ್ರೆಂಡ್ಸ್. ಇವತ್ತು ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ರಕ್ಷಿತಾ. ನಮ್ಮ ಫಸ್ಟ್ ವರ್ಷದಲ್ಲಿ ಫಸ್ಟ್ ಕ್ಲೈಂಟ್ಸ್ ನೀವು ಇವತ್ತು ನಮಗೆ ನ್ಯೂ ಇಯರ್ ಅಲ್ಲಿ. ಮತ್ತೆ ಇವತ್ತು ಎಲ್ಲಿ ಹೋಗ್ಲಿಕ್ಕೆ ಉಂಟು? ಇವತ್ತೊಂದು ಫಂಕ್ಷನ್ ಉಂಟು, ರಿಸೆಪ್ಷನ್ ಉಂಟು. ಅದಕ್ಕೆ ರೆಡಿ ಆಗ್ಲಿಕ್ಕೆ ಬಂದಿದ್ದೀರಿ. ಓಕೆ, 2026 ನಿಮ್ಗೆ ಒಳ್ಳೇದಾಗ್ಲಿ. ಎಲ್ಲ ಒಳ್ಳೊಳ್ಳೆ ಕೆಲಸ ಆಗಲಿ ಮನೆಯಲ್ಲಿ, ಫ್ಯಾಮಿಲಿಯಲ್ಲಿ ಅಂತ ವಿಶ್ ಮಾಡ್ತಾ ಇದ್ದೇನೆ. ಓಕೆ, ರೆಡಿ ಮಾಡು. ರಕ್ಷಿತಾ ಅವರಿಗೆ ನಾನು ಇದು ಮೋಸ್ಟ್ಲಿ 3rd ಟೈಮ್ ಇರಬೇಕು ಮೇಕಪ್ ಮಾಡ್ತಾ ಇರೋದು. ಒಂದು ಕಾಲೇಜ್ ಫಂಕ್ಷನಿಗೆ, ಮತ್ತೊಂದು ಅವರ ಅಮ್ಮನವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸಹ ರೆಡಿಯಾಗಿ ಹೋಗಿದ್ರು. ಈಗ ಅವರದ್ದು ಫ್ಯಾಮಿಲಿ ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದಾರೆ. ಇವರದ್ದು ಸಾರಿ ಕಲರ್ ರೋಸ್ ಪಿಂಕ್ ಉಂಟು. ಹಾಗೆ ಐ ಶ್ಯಾಡೋ ನಾನು ತುಂಬ ಲೈಟಲ್ಲಿ ಹಾಕ್ತಾ ಇದ್ದೇನೆ. ಫೇಸಿಗೆ ಕೂಡ ಅಷ್ಟೇ ತುಂಬ ಲೈಟ್ ಮೇಕಪ್ ಮಾಡ್ತಾ ಇದ್ದೇನೆ. ರಕ್ಷಿತಾ ಅವರು ತುಂಬ ಲಕ್ಷಣವಾಗಿದ್ದಾರೆ. ಕಣ್ಣು ಸಹ ಅಷ್ಟೇ ತುಂಬ ಚೆಂದ ಉಂಟು ಅವರದ್ದು. ಹಾಗೆ ಸಿಂಪಲಲ್ಲಿ ರೆಡಿ ಆದರೂ ಸಹ ತುಂಬ ಚೆಂದ ಕಾಣ್ತಾರೆ ಅವರು. ಹೇರ್ ಸ್ಟೈಲ್ ಸಹ ಅಷ್ಟೇ ಸಿಂಪಲ್ ಸಾಕು ಅಂತ ಹೇಳಿದ್ದಾರೆ. ಮಾಂತಿಗೆಲ್ಲ ಏನಿಲ್ಲ ಅವರಿಗೆ ಹಾಕಲಿಕ್ಕೆ. ಅವರು ರೆಫರೆನ್ಸ್ ಒಂದು ಪಿಕ್ ತೋರಿಸಿದ್ದಾರೆ. ಹಾಗೆ ಅವರಿಗೆ ಹೇರ್ ಸ್ಟೈಲ್ ಸಹ ಮಾಡಿದ್ದೇನೆ. ಮತ್ತು ಹಿಂದೆ ಅವರ ಹೇರನ್ನೇ ಬ್ರೇಡ್ ಮಾಡಿದ್ದೇನೆ. ಗೊತ್ತಂತೆಲ್ಲ ಆಯ್ತು ರಂಜನೆ ರಕ್ಷಿತಾ ಅವರಿಗೆ ನಾವು ಇವತ್ತು ಸಿಂಪಲ್ ಆಗಿ ರೆಡಿ ಮಾಡಿದ್ದು. ಅವರದ್ದು ಫ್ಯಾಮಿಲಿದು ರಿಸೆಪ್ಷನ್ಗೆ ರೆಡಿ ಆಗಿದೆ ಅಲ್ವಾ? ತುಂಬ ಸಿಂಪಲಲ್ಲಿ ಮಾಡಿದ್ದೇನೆ. ಓಕೆ ಅಲ್ಲ ನಿಮಗೆ? ಸಾಕಲ್ಲ? ನಿಮ್ಮ ಹೇರ್ ಸಹ ತುಂಬ ಉದ್ದ ಉಂಟು, ಅದರಲ್ಲಿ ಸಿಂಪಲ್ ಆಗಿ ರೆಡಿ ಮಾಡಿದೆ. ಏನು ಎಕ್ಸ್ಟೆನ್ಷನ್ ಏನು ಹಾಕಲಿಲ್ಲ. ಥ್ಯಾಂಕ್ ಯು. ಫ್ರೆಂಡ್ಸ್, ರಕ್ಷಿತಾ ಅವರಿಗೆ ರೆಡಿ ಮಾಡಿ ಆಯಿತು. ಈಗ ನಾನು ಇವತ್ತು ಯಾಕೆಲ್ಲರೂ ಕೇಳ್ತಾರೆ ನ್ಯೂ ಇಯರಿಗೆ ಏನು ಪ್ಲ್ಯಾನ್ ಉಂಟು, ಗಮ್ಮತ್ತುಂಟಾ ಹಾಗೆ ಅಂಥೇಳಿ. ಆ ಥರ ಏನಿಲ್ಲ. ನನಗೆ ಎಲ್ಲ ದಿವಸವೂ ಹೊಸ ದಿವಸವೇ ಆಗಿರ್ತದೆ. ಮತ್ತೊಂದು ಹೇಳಬೇಕಂತ ಹೇಳಿದರೆ, ನಾನೇನಾದರೂ ಒಂದು ಹೊಸ ವರ್ಷ ಸ್ಟಾರ್ಟ್ ಆದಾಗಲೇ ನಾನೊಂದು ಪ್ಲ್ಯಾನ್ ಮಾಡ್ಕೊಳ್ತೇನೆ. ಈ ವರ್ಷ ನಾನು ಏನು ಮಾಡ್ಬೋದು, ಏನು ಸಾಧಿಸ್ಬೋದು ಅಂತೇಳಿ. ಬಟ್ ಪ್ರಯತ್ನ ಸಹ ಮಾಡಬೇಕಾಗ್ತದೆ ಏನೇ ಕೆಲಸ ಮಾಡಲಿಕ್ಕಿದ್ರೆ ಸಹ. ನಿಮಗೆ ಸಹ ನಾನು ಹಾಗೆ ಹೇಳೋದು, ಇವತ್ತು ಹೊಸ ವರ್ಷ. ನಿಮಗೆ ಏನೆಲ್ಲ 2026ರಲ್ಲಿ
ಪ್ಲ್ಯಾನ್ ಉಂಟು ಅಥವಾ ಏನು ಅಚೀವ್ ಮಾಡಲಿಕ್ಕೆ ಉಂಟು ಅದನ್ನು ನೀವೊಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಮದು ಒಂದು 5-6 ವಿಶ್ ಇದ್ದರೂ ಅಟ್ಲೀಸ್ಟ್ 3 ಆದರೂ ಫಿಲ್ ಖಂಡಿತ ಆಗ್ತದೆ. ಬಟ್ ಖಾಲಿ ಬರೆದಿಟ್ಟು ಪ್ರಯೋಜನ ಇಲ್ಲ. ನೀವು ಅದರ ಕಡೆಗೆ ಫೋಕಸ್ ಮಾಡಬೇಕಾಗ್ತದೆ, ಸ್ಟ್ರಗಲ್ ಮಾಡಬೇಕಾಗ್ತದೆ. ಯಾವುದು ಸಹ ನಮಗೆ ಈಸಿಯಾಗಿ ಸಿಗೋದಿಲ್ಲ ಲೈಫಲ್ಲಿ. ತುಂಬ ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ಮಾಡಿದರೆ ಮಾತ್ರ ನಾವು ಸಕ್ಸಸ್ ಕಾಣಲಿಕ್ಕೆ ಆಗ್ತದೆ. ಹಾಗೆ ನಿಮಗೆ 2026ರಲ್ಲಿ ಎಲ್ಲ ಸಕ್ಸಸ್ ಸಹ ಸಿಗ್ತದೆ ಅಂತ ಹೇಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ರೆಡಿಯಾಗಿ ಆಯಿತು ದೇವಸ್ಥಾನಕ್ಕೆ ಹೋಗಲಿಕ್ಕೆ. ನನ್ನ ಹಸ್ಬೆಂಡ್ 2 ಮೊಬೈಲ್ ಇಟ್ಕೊಂಡು ಎಂಥದ್ದು ಮಾಡ್ತಿದ್ದಾರೆ. ಓಯ್, ದೇವಸ್ಥಾನಕ್ಕೆ ಹೋಗುವ? ಯಾರಿಗೆ ಕಾಲ್ ಮಾಡ್ತಿರೋದು? ಟೈಮ್ ಆಯಿತು, ಹೋಗುವ. ಏಯ್, ಹೋಗುವ ದೇವಸ್ಥಾನಕ್ಕೆ. ಸಾಕು ಪರ್ಫ್ಯೂಮ್ ಹಾಕಿದ್ದು. ಮತ್ತೆ ನನ್ನ ವ್ಯೂವರ್ಸಿಗೆ ಎಂತ ಹೇಳ್ತೀಯಾ ಇವತ್ತು ಹೊಸ ವರ್ಷದ ಫಸ್ಟ್ ಡೇ? ಸೊ ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ಲರಿಗೆ ಒಳ್ಳೇದಾಗಲಿ, ಮತ್ತು ಏನೆಲ್ಲ ವಿಶ್ ಉಂಟೆಲ್ಲ ಫುಲ್ಫಿಲ್ ಆಗಲಿ ಅವರಿಗೆ. ಮತ್ತು ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೈ ಮಾಮ್ ಸಿನ್ಸ್ ಲಾಸ್ಟ್ ಇಯರ್. ಅದೇ ಸಪೋರ್ಟ್ ಇನ್ನೂ ಇದೇ ಇಯರ್ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಫೈನ್. ಓಕೆ, ಫೈನ್, ಥ್ಯಾಂಕ್ ಯು. ನಾವು ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ? ನಾವು ಪಕ್ಕಳ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ರೀಸೆಂಟಾಗಿ ಬ್ರಹ್ಮಕಲಶೋತ್ಸವ ಆದದ್ದು ಅಲ್ವಾ? ಈಗ ನಾಳೆ ಉತ್ಸವ ಉಂಟು. ಈಗ ಇದೇ ತಿಂಗಳಲ್ಲಿ ಉತ್ಸವ ಉಂಟು. ನೋಡಿ, ಇದು ಗೋಪುರ ಮಾಲಿಂಗೇಶ್ವರ ದೇವಸ್ಥಾನದ್ದು. ಅಲ್ಲಿ ಕಾಣ್ತಾ ಇರೋದೇ ನಮ್ಮೂರ ಮಾಲಿಂಗೇಶ್ವರ ದೇವಸ್ಥಾನ. ರೀಸೆಂಟಾಗಿ ಬ್ರಹ್ಮಕಲಶೋತ್ಸವ ಆದದ್ದು. ಸ್ವಾಮಿ ದೇವರೇ, ಮಾಲಿಂಗೇಶ್ವರ, ಮಹಾಗಣಪತಿ, ಅಯ್ಯಪ್ಪ ಗುಡಿ ಸಹ ಉಂಟ ಅಲ್ಲಿ. ಮಹೇಶ್ ಅಲ್ಲಿ ಉಂಟಲ್ಲ ಮಾಲಿಂಗೇಶ್ವರ, ಮಹಾಗಣಪತಿ, ಮಹೇಶ್ವರಮರ್ದಿನಿ, ಅಯ್ಯಪ್ಪ ದೇವಸ್ಥಾನ ಪರ್ಕಳ. ಅಮ್ಮ ಆಯ್ತಲ್ಲ, ಆ್ಯಡ್ಸೆನ್ಸ್ ಸೈನ್ ಇನ್ ಆಯ್ತು ಇವತ್ತು. ಕರೆಕ್ಟ್ 1 ಇಯರ್. ಐ ಮೀನ್ ಫಸ್ಟ್ ಡೇ ಆಫ್ ದ ನ್ಯೂ ಇಯರ್. ಫಸ್ಟ್ ಡೇ ಆಫ್ ದ ನ್ಯೂ ಇಯರ್ಗೆ ನಿಮ್ಮದು ಆ್ಯಡ್ಸೆನ್ಸ್ ಸೈನ್ ಅಪ್ ಆಯಿತು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಂದು ಫಸ್ಟ್ ಬೇಗವೇ ಸಬ್ಸ್ಕ್ರೈಬರ್ಸ್ ಆಗಿದ್ದರು, ವ್ಯೂಸ್ ಸಹ ಆಗಿತ್ತು. ಬಟ್ ಸ್ವಲ್ಪ ಮಾನಿಟೈಸೇಷನಿಗೆ ಒಂಚೂರು ಪ್ರಾಬ್ಲಮ್ ಆಯಿತು. ಅದು ನಾನು ನೆಕ್ಸ್ಟ್ ಹೇಳ್ತೇನೆ. ಇವತ್ತು ಹೊಸ ವರ್ಷ ಆಗಿ ಬೇಡ ಅಂತ ಹೇಳೋದು. ಯಾಕೆ ನಂದು ಮಾನಿಟೈಸೇಷನ್ ಲೇಟ್ ಆಯಿತು ಅಂತೇಳಿ ಚೆಕ್ ಮಾಡಿದ್ದೆ ಬೆಳಿಗ್ಗೆ 8 ಗಂಟೆಗೆ, ಅವಾಗ ಆಗಲಿಲ್ಲ. ಈಗ ನೋಡುವಾಗಿದೆ. ಹೌದಾ? ದೇವಸ್ಥಾನಕ್ಕೆ ಬಂದೊಂದು ಗುಡ್ ನ್ಯೂಸ್ ಹೇಳಿದೆ, ಖುಷಿ ಆಯಿತು. ಅದು ಸಹ ಹೊಸ ವರ್ಷ ದಿವಸ. ಇವತ್ತಂತೂ ತುಂಬ ಖುಷಿ ಆಯಿತು. ಇನ್ನು ಆಯಿತು. ಮನೆಗೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್.